ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ. ನಿಮ್ಗೆ ಸಹ ಗ್ರೇ ಕೂದಲು ಅಥವಾ ಬಿಳಿ ಕೂದಲು ಬರ್ತಿದೆ ಅಂದ್ರೆ ಟೆನ್ಷನ್ ಆಗ್ತಿದ್ಯಾ? ಆದ್ರೆ ನಿಮ್ಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಗೊತ್ತಿರಲೇಬೇಕು. ಡೀಟೇಲ್ ಆಗಿ ಹೇಳ್ತೀನಿ. ಅದ್ರ ಮುಂಚೆ ಇದೇ ತರದ ಹೇರ್ ಕೇರ್ ರಿಲೇಟೆಡ್ ಟಿಪ್ಸ್ ಕನ್ನಡದಲ್ಲಿ ಬೇಕು ಅಂದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ನಮ್ಮ ಕೂದಲಿಗೆ ಬ್ಲಾಕ್ ಕಲರ್ ಕೊಡೋದು ಮೆಲನಿನ್. ಹೇರ್ ಫಾಲಿಕಲ್ ಅಲ್ಲಿ ಮೆಲನಿನ್ ನ ಪ್ರೊಡಕ್ಷನ್ ಕಡಿಮೆ ಆದ್ರೆ ಗ್ರೇ ಹೇರ್ ಬರುವ ಚಾನ್ಸಸ್ ಇರ್ತದೆ. ಇದಕ್ಕೆ ಏಜ್ ಮತ್ತೆ ಜೆನೆಟಿಕ್ಸ್ ಮೇಜರ್ ರೀಸನ್ಸ್. ಆದ್ರೆ ಯಂಗ್ ಏಜ್ ಅಲ್ಲಿ ಸಡನ್ ಆಗಿ ಗ್ರೇ ಹೇರ್ ಇನ್ಕ್ರೀಸ್ ಆಗ್ತಾ ಇದ್ರೆ ಕೆಲವು ಫ್ಯಾಕ್ಟರ್ಸ್ ಚೆಕ್ ಮಾಡಬೇಕು. ವಿಟಮಿನ್ B12, ಫಾಲೇಟ್, ಐರನ್ ಅಥವಾ ಕಾಪರ್ ಡೆಫಿಷಿಯನ್ಸಿ ಇಂದ ಆಗ್ಬಹುದು. ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್, ಸ್ಮೋಕಿಂಗ್ ಮತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇವೆಲ್ಲ ಸಹ ರೀಸನ್ ಆಗ್ಬಹುದು. ಸೊ ಆಮ್ಲಾ ಜ್ಯೂಸ್ ಕುಡಿದ್ರೆ ಗ್ರೇ ಹೇರ್ ಬ್ಲಾಕ್ ಆಗ್ತದೆ, ಕರಿ ಲೀವ್ಸ್ ತಿಂದ್ರೆ ಗ್ರೇ ಹೇರ್ ಸ್ಟಾಪ್ ಆಗ್ತದೆ, ಇದನ್ನೆಲ್ಲ ಕೇಳಿ ಬಿಲೀವ್ ಮಾಡಬೇಡಿ. ಆಮ್ಲಾ ಮತ್ತೆ ಕರಿ ಲೀವ್ಸ್ ಹೆಲ್ದಿ ಫುಡ್ಸ್, ಆದ್ರೆ ಗ್ರೇ ಹೇರ್ ರಿವರ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ. ಬ್ಯಾಲೆನ್ಸ್ ಡಯಟ್ ಅಲ್ಲಿ ಒಳ್ಳೆ ಪ್ರೋಟೀನು, ವೆಜಿಟೇಬಲ್ ಫ್ರೂಟ್ಸ್, ನಟ್ಸ್, ಸೀಡ್ಸ್, ಹೋಲ್ ಗ್ರೇನ್ಸ್ ಇನ್ಕ್ಲೂಡ್ ಮಾಡಬೇಕು. ಡಿಫಿಷಿಯನ್ಸಿ ಸಸ್ಪೆಕ್ಟ್ ಇದ್ರೆ ಡಾಕ್ಟರ್ ಅಡ್ವೈಸ್ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ಅದ್ರ ಪ್ರಕಾರ ಸಪ್ಲಿಮೆಂಟ್ಸ್ ತಗೊಳ್ಬೇಕು. ಮತ್ತೆ ಆಲ್ರೆಡಿ ಗ್ರೇ ಹೇರ್ ಆಗಿರುವ ಹೇರ್ ನ ನ್ಯಾಚುರಲ್ ಆಗಿ ಮತ್ತೆ ಬ್ಲಾಕ್ ಮಾಡೋದು ಯೂಶುವಲಿ ಈಸಿ ಇಲ್ಲ. ಯಾಕೆ ಆಗ್ತಿರೋದು ಅಂತ ಐಡೆಂಟಿಫೈ ಮಾಡಿದ್ರೆ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ನಿಮ್ಗೆ ಇನ್ ಕೇಸ್ ಗ್ರೇ ಹೇರ್ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ಟೆಸ್ಟ್ ಮಾಡಬೇಕು, ಡಯಟ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಮಾಡಬೇಕು ಅಂತ ತಿಳ್ಕೊಳ್ಬೇಕು ಅಂದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಫಾಲೋ ಮಾಡಿ ಹೇರ್ ಅಂತ ಕಮೆಂಟ್ ಮಾಡಿ ನಾನು ಡೀಟೇಲ್ ಡಾಕ್ಯುಮೆಂಟ್ ಕಳ್ಸಿಕೊಡ್ತೇನೆ.